ಎಲ್ರಿಗೂ ನಮಸ್ಕಾರ. ಮ್ಯಾಟ್ನಿ ಸಿನಿಮಾ ಸತೀಶು ಮತ್ತು ನಮ್ಮ ರಚಿತಾ ಮಾಡಿರುವಂಥ ಸಿನಿಮಾ. ತುಂಬ ಅಚ್ಚುಕಟ್ಟಾಗಿ ನಿಧಾನವಾಗಿ ಮಾಡಿದ್ದಾರೆ. ಇವತ್ತು ಒಂದು ಹೆಣ್ಣು ಮಗು ಕನ್ನಡ ಚಿತ್ರಕ್ಕೆ ಬಂದು ಸಿನಿಮಾ ಮಾಡ್ತಾರೆ ಅಂದರೆ ಗ್ರೇಟು. ಆ ವಿಷಯದಲ್ಲಿ ನಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು. ಇವತ್ತು ಈ ಮ್ಯಾಟ್ನಿ ಸಿನಿಮಾನ ಲಾಂಚ್ ಮಾಡೋಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ಗಜ, ನಮ್ಮೆಲ್ಲರ ಡಿ ಬಾಸ್ ಬರೆದವರು ಹೃದಯಪೂರ್ವಕವಾಗಿ ಅವ್ರ ಆಶೀರ್ವಾದ ಮಾಡೋ ಬಂದವರು. ಯಾಕೆಂದರೆ ಅವರು ಸಾಮಾನ್ಯ ಎಲ್ಲಿದ್ರೆ ಡೈರೆಕ್ಟಾಗಿ ಹೇಳ್ತಾರೆ, ಯೋಚನೆ ಮಾಡಲ್ಲ, ಕೇರು ಮಾಡಲ್ಲ. ಇವತ್ತು ಬಂದವರೇ ಅಂದರೆ ನಿನಗೆ ನಿಜವಾಗ್ಲೂ ಅದೃಷ್ಟ ಬಂದಿದೆ. ಅವ್ರು ಮನಸಾರ ಬಂದಿದ್ದಾರೆ, ಅವ್ರ ಹೃದಯ ತುಂಬ ಹರಿಸ್ತಾರೆ. ಈ ಸಿನಿಮಾ ದೊಡ್ಡ ಹಿಟ್ಟಾಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಯೋಗ್ಯ ಏನು ಹಿಟ್ಟಾಯ್ತು ಅದೇ ರೀತಿ ಹಿಟ್ಟಾಗ್ಲಿ. 4 ನಿಮಿಷ ಒಂದು ಮಾತು ಹೇಳಿದ್ರು, ರಚಿತಾ ಪಿಕ್ಚರ್ ಮಾಡಲಿ ಅಂತ. ಪಿಕ್ಚರ್ ಮಾಡಿ ನಾನೇ ಫೈನಾನ್ಸ್ ಮಾಡ್ತೀನಿ ವಿತೌಟ್ ಇಂಟ್ರೆಸ್ಟ್ ಹೇಳಿದ್ರು. ಅದರಿಂದ ಇಡೀ ನಮ್ಮ ಚಿತ್ರರಂಗ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ದಯವಿಟ್ಟು ಎಲ್ಲ ಪ್ರೋತ್ಸಾಹಿಸಿ. ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ದಯವಿಟ್ಟು ನೀವೆಲ್ಲ ಆಶೀರ್ವಾದ ಮಾಡಿ. ಇವತ್ತೇನು ಈ ಹೆಣ್ಮಗು ನಮ್ಮ ಚಿತ್ರರಂಗ ಬಂದಿದೆ, ಆ ಹುಡುಗಿ ಇನ್ನೂ 10 ಸಿನಿಮಾ ಮಾಡತ್ತಾರೆ. ನೀವೆಲ್ಲ ಆಶೀರ್ವಾದ ಮಾಡೋಕೆ ಕರ್ನಾಟಕ ಜನತೆ ಅಂತ ಕೇಳ್ಕೊತೀನಿ. ನೀವೆಲ್ಲ ಮನಸ್ಸು ಮಾಡಿದ್ರೆ ಅವ್ರಿನ್ನೂ ಎಲ್ಲ ಸಿನಿಮಾ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಮ್ಯಾಟ್ನಿ ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಪಾರ್ವತಿಯವ್ರಿಗೂ ಮತ್ತು ಈ ಚಿತ್ರದ ನಿರ್ದೇಶಕರಾದಂಥ ಮನೋಹರ್ ಅವರು ತುಂಬ ಚೆನ್ನಾಗಿ ಚಿತ್ರ ಮಾಡಿದ್ದಾರೆ. ಈ ಚಿತ್ರನ ಒಳ್ಳೆಯದಾಗಲಿ ಅಂತ ಹರಿಸೋದಕ್ಕೆ ನಮ್ಮ ಡಿ ಬಾಸ್ ಅವರು ಬಂದಿದ್ದಾರೆ ಮತ್ತು ರಚಿತಾ ರಾಮ್ ಅವರು ಇದ್ದಾರೆ. ಈ ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಆ ದೇವರಲ್ಲಿ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಮಂಜು ಸರ್. ಧನಂಜಯ ಅವರು, ಇಡೀ ಟೀಮು ಡಿ ಬಾಸ್ ಎಲ್ಲಿರ್ತಾರೆ ಅಂದರೆ ಒಂದು ಟೀಮ್, ಒಂದು ಪಡೆ ಇರ್ತದೆ. ಅದು ಹೃದಯಪೂರ್ವಕ ಆಶೀರ್ವಾದ ಮಾಡೋ ಪಡೆ. ಅವ್ರಿಗೆಲ್ಲ ಒಳ್ಳೇದಾಗುತ್ತೆ. ಕನ್ನಡ ಚಿತ್ರಕ್ಕೆ ಯಾವಾಗ ಇದೇ ರೀತಿ ಜೊತೆಯಾಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್.